ಕುಕೀಸ್ ಅಂದ್ರ ಯಾರಿಗ ಇಷ್ಟ ಆಗಲ್ಲ ಹೇಳ್ರಿ. ಅದ್ರೊಳಗಂತೂ ಹೆಲ್ದಿ ಕುಕೀಸ್ ಅಂದ್ರ ಇನ್ನೂ ಇಷ್ಟ ಆಗತ್ರಿ. ಮತ್ತ ಮನಿಯೊಳಗನ ಈ ರೀತಿ ಹೆಲ್ದಿ ಹೋಲ್ ವೀಟ್ ಮತ್ತ ಬೆಲ್ಲದಾಗ ಕುಕೀಸ್ ಮಾಡಿ ಮಕ್ಕಳಿಗೆ ಕೊಟ್ರಪ್ಪ ಅಂತಂದ್ರ ಮಕ್ಕಳು ಸಿಕ್ಕಾಪಟ್ಟೆ ಖುಷಿಲೇ ತಿಂತಾರ್ರಿ. ಮತ್ ದೊಡ್ಡೋರುನು ನಿಷ್ಕಾಳಜಿಲೇ ತಿನ್ಬೋದ್ರಿ. ಮತ್ತ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ. ಮತ್ತ ಇಲ್ಲಿ ನಾ ಬೆಣ್ಣೆ ತಗೊಂಡೇನ್ರಿ. ಆಮೇಲೆ ರೂಮ್ ಟೆಂಪರೇಚರ್ದಾಗ ಇರ್ಬೇಕ್ರಿ ಬೆಣ್ಣೆ. ಫ್ರಿಜ್ ದಾನ್ ಡೈರೆಕ್ಟ್ ಫ್ರಿಜ್ ದಾನ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. 150 ಗ್ರಾಮ್ ಬೆಣ್ಣೆ ತಗೊಂಡಿನಿ ನಾನಿಲ್ಲಿ. ಆಮೇಲೆ ಅದಕ್ಕ ಪುಡಿ ಬೆಲ್ಲ ಉಪಯೋಗಿಸಿದೀನ್ರಿ. ನಿಮಗ ಬೆಲ್ಲ ಬ್ಯಾಡ ಅಂತಂದ್ರ ನೀವು ಸಕ್ಕರೆ ಪುಡಿಲೇ ಮಾಡ್ಕೋಬಹುದು. ಬೆಲ್ಲ ಒಂದ್ ಸ್ವಲ್ಪ ಹೆಲ್ದಿ ಆಗತ್ರಿ, ಅದಕ್ಕ ಪುಡಿ ಬೆಲ್ಲ ಉಪಯೋಗಿಸಿದೀನಿ. ಅವನ್ನೆರಡನ್ನು ಬೀಟ್ ಮಾಡ್ಕೋಬೇಕ್ರಿ. ನಾನಿಲ್ಲಿ ಬೀಟರ್ಲೆ ಬೀಟ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಒಂದ್ ಸ್ವಲ್ಪ ಜಲ್ದಿ ಆಗತ್ರಿ. ನೀವು ಮನೆಯೊಳಗ ವಿಸ್ಕರ್ ಇತ್ತಂತಂದ್ರ ಅದರಲ್ಲೇ ವಿಸ್ಕ್ ಮಾಡ್ಕೋಬಹುದ್ರಿ. ಮತ್ತ ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನ ಬೀಟ್ ಮಾಡ್ಕೋರಿ. ಆಮೇಲೆ ಒಂದ್ ಸ್ವಲ್ಪ ವೈಟಿಶ್ ಕಲರ್ ಬರ್ತದಲ್ರಿ, ಅಲ್ಲಿ ತನ ನೀವು ಬೀಟ್ ಮಾಡ್ಕೋಬೇಕು. ಆಮೇಲೆ ಹಿಂಗ್ ಮಾಡೋದ್ರಿಂದ ಇದಕ್ಕ ಕ್ರೀಮಿಂಗ್ ಪ್ರೊಸೆಸ್ ಅಂತಾರಿ. ಕುಕೀಸ್ದ ಕ್ರೀಮಿಂಗ್ ಪ್ರೊಸೆಸ್ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ಬೇಕ್ರಿ. ಬೆಲ್ಲ ಎಲ್ಲ ಕರಗಿ ಆ ಬೆಣ್ಣೆ ಒಳಗ ಮಿಕ್ಸ್ ಆಗಿರ್ಬೇಕ್ರಿ. ಒಂದ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ಸತ್ರಿ, ಏನ್ ತೊಂದ್ರೆ ಇಲ್ಲ. ನಿಮ್ಗ ಈ ರೀತಿ ಹ್ಯಾಂಡ್ ಮಿಕ್ಸರ್ಲೆ ಬ್ಯಾಡ ಅಂತಂದ್ರ ಸ್ಟ್ಯಾಂಡ್ ಮಿಕ್ಸರ್ ಸಿಗ್ತಾವ್ರಿ. ಎಲ್ಲ ನೀವು ಅದ್ರೊಳಗ ಹಾಕಿ ಬಿಟ್ಬಿಡ್ಬೋದ್ರಿ. ತಾನೇ ಮಿಕ್ಸ್ ಮಾಡ್ಕೊಂತ ಇರ್ತದ್ರಿ. ನೀವು ಬಟ್ ಮೇಲಿಂದ ಮೇಲೆ ಚೆಕ್ ಮಾಡ್ಬೇಕ್ರಿ. ಸ್ಟ್ಯಾಂಡ್ ಮಿಕ್ಸರ್ಸ್ ಅಂತಾರ ಅವಕ್ಕ. ನಾನಿಲ್ಲಿ
ಗೋಧಿ ಹಿಟ್ಟು ತಗೊಂಡಿನ್ರಿ, ಮನೆಯೊಳಗೆ ಬಿಸಿದು ಗೋಧಿ ಹಿಟ್ಟು. ಆಮೇಲೆ ಅದನ್ನ ಚಾನ್ಸ್ಕೋಬೇರಿ, ಕಂಪಲ್ಸರಿ ಚಾನ್ಸ್ಕೋರಿ. ನೀವು ಇಲ್ಲ ನಿಮ್ ಪೂರಾ ಗೋಧಿ ಹಿಟ್ಟು ಬೇಡ ಅಂತಂದ್ರ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ನೀವು ಉಪಯೋಗಿಸ್ಕೋಬಹುದು. ಆಮೇಲೆ ಇದಕ್ಕನ ಬೇಕಿಂಗ್ ಪೌಡರ್ ಹಾಕೋರಿ, ಎರಡು ಕೂಡ್ಸಿ ಚಾನ್ಸ್ಕೊಂಡ್ಬಿಡ್ರಿ. ಆಮೇಲೆ ಸಾಕಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಆದಷ್ಟು ಇನ್ಮೇಲೆ ಬೀಟ್ರ್ ಯೂಸ್ ಮಾಡಬೇಡ್ರಿ. ಮಿಕ್ಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅಷ್ಟೇ ಯೂಸ್ ಮಾಡ್ರಿ. ಆಮೇಲೆ ಸ್ವಲ್ಪನ ಹಾಲು ಹಾಕೊಂಡು ಕೈಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಅದು ಇನ್ನ ನಾನು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ತೀನಿ. ಟಚ್ ಮಾಡಿ ನೋಡಿದ್ರನ ಗೊತ್ತಾಗತ್ರಿ ಎಷ್ಟು ಸಾಫ್ಟ್ ಇರ್ತದ ಅಂತ ಹೇಳಿ. ಬಾಳ ಜೋರ್ಸ್ಲಿ ನಾದಕ್ ಹೋಗ್ಬೇಡ್ರಿ, ರೊಟ್ಟಿ ಹಿಟ್ಟಿನ ಗದ್ಲೆ ಸಾವಕಾಶವಾಗಿ ನಾದ್ಕೋರಿ ಅದನ್ನ. ಇಲ್ಲಾಂದ್ರ ಕುಕೀಸ್ ಒಂದ್ ಸ್ವಲ್ಪ ಹಾರ್ಡ್ ಆಗ್ಬೋದ್ರಿ. ನೋಡ್ರಿ ಹಾಲು ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡು ನೀವು ಅದನ್ನ ನಾದ್ಕೋಬಹುದ್ರಿ. ನೀವು ಉಂಡೆ ತರ ಮಾಡ್ಕೊಂಡು ಆದ್ರೂ ಕುಕೀಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರ ಒಂದ್ ಲೆವೆಲ್ದಾಗ ಚಪಾತಿ ಹಿಟ್ಟಿನ ಗದ್ಲೆ ಲಟ್ಟಿಸ್ಕೊಂಡು ಕುಕಿ ಕಟ್ಟರ್ಲೆ ಕಟ್ ಮಾಡಿ ಆದ್ರೂ ನೀವು ಮಾಡ್ಕೋಬಹುದು ಕುಕೀಸ್. ಮತ್ತ ಇಲ್ಲಿ ನಮ್ ಕುಕಿ ಡೋ ರೆಡಿ ಆಗ್ತಾ ಇದಾರಿ. ಫೈನಲ್ ಬಂದದ. ಇನ್ನೊಂದ್ ಸ್ವಲ್ಪ ಬಾಳ ಕ್ರ್ಯಾಕ್ಸ್ ಅನ್ಸಕತ್ತಿತ್ತಂದ್ರ ಒಂದ್ ಸ್ವಲ್ಪ ಹಾಲು ಹಾಕೊಂಡು ಒಂದ್ ಸ್ವಲ್ಪ ಮುಚ್ಕೊಂಡ್ಬಿಟ್ರಿ ಅದನ್ನ. ಇದನ್ನ 10 to 15 ಮಿನಿಟ್ಸ್ ಫ್ರಿಡ್ಜ್ ಒಳಗ ಸೆಟ್ ಮಾಡಕ್ ಇಡ್ರಿ. ಮೇಲೊಂದ್ ಮುಚ್ಚಳ ಮುಚ್ಚ್ರಿ. ಆಮೇಲೆ ಕುಕೀಸ್ ನೀವು ರೆಡಿ ಮಾಡ್ಕೋರಿ. ನಮ್ದಿಲ್ಲಿ ಕುಕಿ ಡೋ ರೆಡಿ ಆಯ್ತ್ರಿ. ಆಮೇಲೆ ನಾ ತೋರಿಸ್ತಾ ಇದ್ದೀನಿ ನೋಡ್ರಿ. ನೀವು ತೂಕದ ಮಷಿನ್ ಒಳಗಾದ್ರೂ ಒಂದ ಸಮ 20 ಗ್ರಾಮ್ದು ಅಥವಾ 25 ಗ್ರಾಮ್ದು ನಿಮಗೆ ಎಷ್ಟು ದೊಡ್ಡ ಸಣ್ಣ ಬೇಕಲ್ಲ ಆ ರೀತಿ ನೀವು ಮಾಡ್ಕೋಬಹುದು. ತೂಕ ಮಾಡಿ. ಇಲ್ಲ ಅಂತಂದ್ರೆ ಒಂದ್ ಸ್ಪೂನ್ ತಗೊಂಡು ಒಂದ ಲೆವೆಲ್ದಾಗ ಕುಕೀಸ್ ಬರ್ತಾವ್ರಿ. ಈ ರೀತಿ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ಕುಕಿ ರೆಡಿ ಆಗುತ್ತೆ. ನಿಮ್ಗೆ ಮೇಲ್ ಡಿಸೈನ್ ಹೆಂಗ್ ಬೇಕಲ್ಲ ಆ ರೀತಿ ನೀವು ಕೊಡ್ಕೋಬಹುದು. ಕುಕಿ ಕಟ್ರಲ್ಲಾದ್ರೂ ಕೊಡ್ಕೋಬಹುದು. ಇಲ್ಲ ಅಂತಂದ್ರೆ ಟೆಂಪ್ಲೇಟ್ ಸಿಗ್ತಾವ್ರಿ, ಕುಕಿ ಟೆಂಪ್ಲೇಟ್ಸ್. ಅದನ್ನ ನೀವು ಇದ್ರ ಮೇಲೆ ಪ್ರೆಸ್ ಸುತ ಮಾಡ್ಕೋಬಹುದು. ಸಿಂಪಲ್ ಆಗಿ ಮನೆಯೊಳಗನ ನಿಮ್ಗೆ ಏನ್ ಅವೈಲೇಬಲ್ ಇದೆ ಚಾಕು ಅಥವಾ ಚಮಚಲೆ ಕುಕಿ ಕಟ್ಟರ್ಲೆ ನೀವು ಡಿಸೈನ್ ಮಾಡ್ಕೋಬಹುದ್ರಿ. ಒಂದು ಲೆವೆಲ್ ಇಟ್ಕೊಂಡ್ರಿ ಅಂತಂದ್ರೆ ಬೇಕಿಂಗ್ ಸುಲಭ ಆಗತ್ರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ಕುಕೀಸ್ ಮಾಡಿ ರೆಡಿ ಆಯ್ತ್ರಿ. ಮತ್ತೆ ಇದನ್ನ 160 ಡಿಗ್ರಿ ಒಳಗ 15 to 20 ಮಿನಿಟ್ಸ್ ಬೇಕ್ ಮಾಡ್ಕೋರಿ. ಇದು OTG ಅದ ರೀ.
ನೋಡ್ರಿ ನಮ್ಮ ಕುಕೀಸ್ ಎಷ್ಟು ಮಸ್ತ್ ಬೇಕಾಗತ್ತಾವು. ಇದು OTG ಐತ್ರಿ. ಬೇಕಾಗಿ ಎಷ್ಟು ಮಸ್ತ್ ಕುಕಿ ರೆಡಿ ಆಗಿ ಬಂದದ್ ನೋಡ್ರಿ. ಹೆಲ್ದಿ ಕುಕೀಸ್ ಗೋಧಿ ಹಿಟ್ಟಿಂದ. ಅನ್ಸಂಗೆ ಇಲ್ರಿ ನೀವು ಗೋಧಿ ಹಿಟ್ಟಿನಂತೆ ಬರೀ ಮೈದಾ ತಿಂದ ಮಂದಿಗೆ ರೂಢಿ ಆಗ್ಬಿಟ್ಟೈತ್ರಿ. ಸ್ವಲ್ಪ ಹೆಲ್ದಿನೂ ತಿನ್ನೋನಲ್ರಿ. ನೋಡ್ರಿ ಎಷ್ಟ್ ಮಸ್ತ್ ಕಾಣಕತ್ತಾವ ಕುಕೀಸ್. ನೋಡಿದ್ರನ ತಿನ್ಬೇಕ ಅನ್ಸಕತೈತ್ರಿ. ಸೊ ನೀವು ಟ್ರೈ ಮಾಡ್ರಿ, ಹೆಂಗ್ ಬರ್ತಾವ ಹೇಳ್ರಿ ಕುಕೀಸ್. ಮತ್ತ ಇದನ್ನ ಒಬ್ರು ನಮ್ ಫ್ರೆಂಡ್ ಆರ್ಡರ್ ಕೊಟ್ಟಿದ್ರ, ಅದಕ್ಕ ಈ ರೀತಿ ಅವರಿಗೆ ಪ್ಯಾಕ್ ಮಾಡಿ ಕೊಡ್ತಾ ಇದೀನ್ರಿ. ನೋಡಕನು ಅಟ್ರಾಕ್ಟಿವ್ ಅನ್ಸುತ್ತ. ಮಕ್ಕಳು ನೋಡಿ ಇಮಿಡಿಯೇಟ್ ಆಗಿ ತಿಂತಾರ್ರಿ.